ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ನಾರಾಯಣ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಬಂದು ಇನ್ಕಮ್ ಟ್ಯಾಕ್ಸ್, ಚಾಪ್ಟರ್ ಬಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಸೊ ಈ ಒಂದು ಕ್ವಶನ್ ಪೇಪರ್ ಬಂದು ಲಾಸ್ಟ್ ಇಯರ್ ಅಂದರೆ 2024 ಕೇಳಿರುವಂಥದ್ದು, ಇನ್ಕಮ್ ಟ್ಯಾಕ್ಸ್ ಪೇಪರ್ 2. ಸೊ ಈ ಕ್ವೆಶ್ಚನ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಚಾಪ್ಟರಿಂದ ತೊಗೊಂಡಿದ್ದಾರೆ. 4 ಮಾರ್ಕ್ಸ್ ಕ್ವೆಶ್ಚನ್ ಇದು. ಓಕೆ, 4 ಮಾರ್ಕ್ಸ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ಬಂದುಬಿಟ್ಟು ಮಿಸ್ಟರ್ ಪ್ರಸಾದ್ ಸೋಲ್ಡ್ ಅ ರೆಸಿಡೆನ್ಷಿಯಲ್ ಹೌಸ್ ಫಾರ್ 90 lakh rupees ಅಂತ ಹೇಳಿದ್ದಾರೆ. ಸೋಲ್ಡ್ ಅಂತ ಕೊಟ್ಟಿರೋದ್ರಿಂದ ಈ 90 lakh rupees ಸೇಲ್ಸ್ ಕನ್ಸಿಡರೇಷನ್ ಆಗ್ತಾ ಹೋಗುತ್ತೆ. ಸೇಲ್ಸ್ ಕನ್ಸಿಡರೇಷನ್. ಸೊ ಮಿಸ್ಟರ್ ಪ್ರಸಾದ್ ಈಸ್ ಅಸೆಸ್ಸಿ, ರೆಸಿಡೆಂಟ್, 90 lakh rupees ಈಸ್ ಸೇಲ್ಸ್ ಕನ್ಸಿಡರೇಷನ್ ಅಮೌಂಟ್. 15/12/2022 ಅಲ್ಲಿ ಸೇಲ್ ಮಾಡಿದಾರಂತೆ. ಬ್ರೋಕರೇಜ್ 2%, ಕಮಿಷನ್ 1%, ಪೇಯ್ಡ್ ಆನ್ ಸೇಲ್ಸ್. ದೀಸ್ ಆರ್ ದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. 2% ಬ್ರೋಕರೇಜ್, 1% ಕಮಿಷನ್ ತೊಗೊಂಡಿದ್ದಾರಂತೆ. ಸೇಲ್ಸ್ ಎಕ್ಸ್ಪೆನ್ಸ್ ಆಗುತ್ತದು. ದಿಸ್ ಹೌಸ್ ವಾಸ್ ಪರ್ಚೇಸ್ಡ್ ಇನ್ 15 to 1995 ಫಾರ್ rupees 1 lakh. ಸೊ 15 to 1995 ಬಿಲೋ ಅಥವಾ ಬಿಫೋರ್ 2001 ಇತ್ತು ಅಂದರೆ ಈ ಒಂದು ಅಮೌಂಟ್ನ ನಾವು ತಗೊಳ್ಳೋ ಆಗಿಲ್ಲ. ಯಾಕಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ನ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಅಥವಾ ಈ ಡೇಟ್ ಏನಿದೆ ಈ ಡೇಟನ್ನು ಕನ್ಸಿಡರ್ ಮಾಡಬಾರ್ದು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಡೇಟ್ ಏನಿರುತ್ತೆ 2001, 1/4/2001 ಈ ಡೇಟ್ ಏನಿದೆ ಈ ಡೇಟ್ನ ಕನ್ಸಿಡರ್ ಮಾಡ್ಕೋಬೇಕು. ಈ ಡೇಟ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ನ ತೊಗೊಳ್ತಾ ಹೋಗಬೇಕು. ದಟ್ ಈಸ್ 2001. ದಿಸ್ 100 rupees ಈಸ್ ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಬಿಫೋರ್ 2001 ಇತ್ತು ಅಂದರೆ ಅದು ಕನ್ಸಿಡರ್ ಮಾಡಬಾರ್ದು. ಅಮೌಂಟ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ಅವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅದನ್ನು ತೊಗೊಳ್ತಾ ಹೋಗಬೇಕು. 1 lakh 15 lakh ಯಾವ್ದು ಹೈಯರ್ ಇದೆ? 15 lakh ಈಸ್ ಹೈಯರ್. ಸೊ ಇದನ್ನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಈ ಸ್ಪೆಂಟ್ 1 lakh rupees ಫಾರ್ ಆಲ್ಟ್ರೇಷನ್ ಆಫ್ ಹೌಸ್ ಇನ್ 1995-1996. ಸೊ ಬಿಫೋರ್ 2001 ಇತ್ತು ಅಂದರೆ ಇದನ್ನು ಕನ್ಸಿಡರ್ ಮಾಡಬಾರ್ದು. ಈ 1 lakh rupeesನು ಕೂಡ ಕನ್ಸಿಡರ್ ಮಾಡಬಾರ್ದು. ಓಕೆ, ದೆನ್ ಈ ಸ್ಪೆಂಟ್ 5,50,000 rupees ಫಾರ್ ಆ್ಯಡಿಂಗ್ ಫಸ್ಟ್ ಫ್ಲೋರ್ ಇನ್ 2008 and 2009. ಸೊ ಆಫ್ಟರ್ 2001 ಇರೋದ್ರಿಂದ ಇದನ್ನು ಕನ್ಸಿಡರ್ ಮಾಡಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ, ಯಾಕಂದರೆ ಆ್ಯಡಿಂಗ್ ಫಸ್ಟ್ ಫ್ಲೋರ್ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ. ಸೊ ಇಂಪ್ರೂವ್ಮೆಂಟ್ ಅಂತ ಇದನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಸ್ಪೆಂಟ್ 12,50,000 rupees ಫಾರ್ ಕನ್ಸ್ಟ್ರಕ್ಷನ್ ಸೆಕೆಂಡ್ ಫ್ಲೋರ್ ಇನ್ 2022. ಸೊ ಇದು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಎರಡು ಇಂಪ್ರೂವ್ಮೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗಬೇಕು. ಫ್ರಮ್ ದ ಸೇಲ್ ಪ್ರೊಸೀಡಿಂಗ್ಸ್ ಅಂದರೆ ಯಾವಾಗ ಸೇಲ್ ಆಯಿತು 2022 ಅಲ್ಲಿಂದ ಆಫ್ ದ ಹೌಸ್ ಈ ಪರ್ಚೇಸ್ಡ್ ಅನದರ್ ಹೌಸ್ ಫಾರ್ 5 lakh rupees. ಸೊ 2022ನಲ್ಲಿ ಅವನು ಇನ್ನೂ ಒಂದು ಹೌಸ್ನ ಪರ್ಚೇಸ್ ಮಾಡಿದ್ದಾನೆ. ಈ ಒಂದು ಹೌಸ್ನ ಸೇಲ್ ಮಾಡಿದಾದಮೇಲೆ ಸೊ ಇದಕ್ಕೆ ಎಕ್ಸಮ್ಷನ್ಸ್ನ ಕೊಡ್ತಾ ಹೋಗಬೇಕು. ಎಕ್ಸಮ್ಷನ್ಸ್ನ ಕೊಡಬೇಕು ಅಂಡರ್ ಸೆಕ್ಷನ್ 54. ಅಂಡರ್ ಸೆಕ್ಷನ್ 54 ಎಕ್ಸಮ್ಷನ್ಸ್ ಕೊಡ್ತಾ ಹೋಗಬೇಕು. ಕಂಪ್ಯೂಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಅಸೆಸ್ಮೆಂಟ್ ಇಯರ್ 23-24. ಅಸೆಸ್ಮೆಂಟ್ ಇಯರ್ ಬಂದು 23-24. ಹಾಗಾದರೆ ಪ್ರೀವಿಯಸ್ ಇಯರ್ ಬಂದುಬಿಟ್ಟು 22 and 23 ಆಗ್ತಾ ಹೋಗುತ್ತೆ. ಸೊ CI ಕೊಟ್ಟಿದ್ದಾರೆ. CI ಮೀನ್ಸ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್. 2001-2ಗೆ 100 ತೊಗೋಬೇಕು. ಸೊ ಇದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್. 2008-9ಗೆ 137 ತೊಗೋಬೇಕು. ಇದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್. 2022-23ಗೆ 331 ತೊಗೋಬೇಕು. ಸೊ ಇದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್. ಅಥವಾ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಥವಾ ಇಂಟು CII ಆಫ್ ಟ್ರಾನ್ಸ್ಫರ್ ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಫಾರ್ಮುಲಾ ಬರ್ದಾಗ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿರುತ್ತೆ. ದಿಸ್ ಇಸ್ ದ ಫಾರ್ಮ್ಯಾಟ್. ಫಸ್ಟಿಗೆ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಹೆಡ್ಡಿಂಗ್ ಹಾಕಲೇಬೇಕು. ಅಸೆಸ್ಸಿ ಬಂದು ಮಿಸ್ಟರ್ ಪ್ರಸಾದ್ ನೋಡಿದ್ದೀವಿ ನಾವು. ಮಿಸ್ಟರ್ ಪ್ರಸಾದ್ ಇಸ್ ದ ಅಸೆಸ್ಸಿ. ದೆನ್ ಈಸ್ ರೆಸಿಡೆಂಟ್ ಸ್ಟೇಟಸ್ previous year 22-23 and assessment year is 23-24. ಸೊ ಪರ್ಟಿಕ್ಯುಲರ್ಸ್ rupees ಕಾಲಮ್. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ ಕ್ವೆಶನ್ ಬಂದು ಸೇಲ್ಸ್ ಕನ್ಸಿಡರೇಷನ್ ಬಂದ್ಬಿಟ್ಟು 90 lakh ಇದೆ. ಸೊ ಫಾರ್ಮೆಟಲ್ಲಿ ಫಸ್ಟ್ ಬರೋದೇ ಸೇಲ್ಸ್ ಕನ್ಸಿಡರೇಷನ್ ಹಾಕೋಣ. ಸೇಲ್ಸ್ ಕನ್ಸಿಡರೇಷನ್ ಅಮೌಂಟ್ ಬಂದ್ಬಿಟ್ಟು 90 lakh rupees ಇದೆ. ಹಾಕೋಣ 90 lakh. ಆ್ಯಂಡ್ ದೆನ್ ಇದರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ 2 ಕೊಟ್ಟಿದ್ದಾರೆ, ಒಂದು ಬ್ರೋಕರೇಜ್, ಇನ್ನೊಂದು ಕಮಿಷನ್. ಓಕೆ, ಸೊ ಬ್ರೋಕರೇಜ್ ಬಂದ್ಬಿಟ್ಟು 2% ಇದೆ. 90 lakh ಮೇಲೆ ಇಂಟು 2% ಮಾಡ್ಕೋಬೇಕು. ದೆನ್ ಕಮಿಷನ್ ಬಂದ್ಬಿಟ್ಟು 1% ಇದೆ. 90 lakh ಮೇಲೆ 1% ಕಮಿಷನ್ ತೊಗೋಬೇಕಂತೆ ಹೇಳಿದ್ದಾರೆ. ಬ್ರೋಕರೇಜ್ 2%, ಕಮಿಷನ್ 1% ಅಂತ. ಹಾಗಾದರೆ ಬ್ರೋಕರೇಜ್ 2% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 90 lakh ಇಂಟು 2%, ದಟ್ ಈಸ್ 1,80,000 ಬರ್ಕೊಳ್ಳೋಣ. 1,80,000. ನೆಕ್ಸ್ಟ್ 90 lakh ಇಂಟು 1%, ದಟ್ ಈಸ್ 90,000 ಬರ್ಕೊಳ್ಳೋಣ. 90,000. ಸೊ 90 ಲ್ಯಾಕಲ್ಲಿ ಇವೆರಡನ್ನೂ ಲೆಸ್ ಮಾಡ್ಕೊಳ್ತಾ ಹೋಗಿದ್ರೆ
ನಮಗೆ ನೆಟ್ ಸೇಲ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ನೆಟ್ ಸೇಲ್ ಪ್ರೈಸ್ ಸೊ 90 ಲ್ಯಾಕ್ ಒಳಗಡೆ ನಾವು ಮೈನಸ್ 1,80,000 ಮೈನಸ್ 90,000 ಮಾಡಿಕೊಟ್ರೆ ನಮಗೆ 87,30,000 ರುಪೀಸ್ ಸಿಗ್ತಾ ಹೋಗುತ್ತೆ. ಬರ್ಕೊಳ್ಳೋಣ 87,30,000 ರುಪೀಸ್. ಸೊ ದಿಸ್ ಈಸ್ ದ ನೆಟ್ ಸೇಲ್ ಪ್ರೈಸ್. ಸೊ ಇದಕ್ಕೆ ನಾವು CIIನ ಕೊಡ್ತಾ ಹೋಗಬೇಕು, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್. ಸೊ CII ಕೊಡೋದು ಹೇಗೆ ಅಂದರೆ ಫಸ್ಟಿಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಕೊಡ್ತಾ ಹೋಗಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಡ್ತಾ ಹೋಗಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಬಂದುಬಿಟ್ಟು COA is equal to ಕಾಸ್ಟ್ ಆಫ್ ಅಕ್ವಿಸಿಷನ್ ಡೇಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ಅದನ್ನು ತೊಗೋಬೇಕು, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CII ಆಫ್ ಟ್ರಾನ್ಸ್ಫರ್ ಫಂಡ್ನ ಡೇಟ್ ತೊಗೋಬೇಕು. ಸೊ COA ಅಥವಾ FMV ದಟ್ ಮೀನ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಆಗಿರೋಂಥದ್ದನ್ನು ಅಕ್ವಿಸಿಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಅದು ಬಂದುಬಿಟ್ಟು 1 ಲ್ಯಾಕ್ ರುಪೀಸ್ ಇದೆ. ನೆಕ್ಸ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 15 ಲ್ಯಾಕ್ ಇದೆ. ಇವೆರಡನ್ನು ಕಂಪೇರ್ ಮಾಡಿದ್ರೆ 15 ಲ್ಯಾಕ್ ಜಾಸ್ತಿ ಇರೋದ್ರಿಂದ 15 ಲ್ಯಾಕ್ ಅಮೌಂಟ್ನ ಕನ್ಸಿಡರ್ ಮಾಡ್ಕೊಳ್ತಾ ಹೋಗಬೇಕು. ಹಾಕೋಣ 15 ಲ್ಯಾಕ್ ಡಿವೈಡೆಡ್ ಬೈ CII ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿದೆಯಲ್ಲ. ಸೊ ಈ ಒಂದು ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಈ ಡೇಟ್ನ ಕನ್ಸಿಡರ್ ಮಾಡಿದ್ದೀವಿ ಅಂತ. ಈ ಒಂದು ಡೇಟಿಗೆ ಇರೋವಂಥ CIIನ ತಗೊಳ್ತಾ ಹೋಗಬೇಕು, ದಟ್ ಈಸ್ 100. ಹಾಕೋಣ 100 CII ಆಫ್ COA ಇಂಟು ಟ್ರಾನ್ಸ್ಫರ್. ಸೊ ಟ್ರಾನ್ಸ್ಫರ್ ಆಗಿರೋದು ಯಾವಾಗ 22ನಲ್ಲಿ ಅಂದರೆ 22-23 ಇರೋದು ಅಮೌಂಟ್ನ ಹಾಕೋಬೇಕು. 331 ಇಂಟು 331 ಹಾಕೋಣ 331. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 15 ಲ್ಯಾಕ್ ಡಿವೈಡೆಡ್ ಬೈ 100, 15 ಲ್ಯಾಕ್ ಡಿವೈಡೆಡ್ ಬೈ 100 ಇಂಟು 331. ಓಕೆ 331. ಸೊ ನಮಗೆ ಸಿಗುವಂಥದ್ದು 49,65,000 ರುಪೀಸ್. ಬರ್ಕೋಣ 49,65,000. ದಿಸ್ ಈಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರುತ್ತೆ. ಸೊ COI is equal to COI ಡೇಟ್ ಅಥವಾ ಅಮೌಂಟ್ ಡಿವೈಡೆಡ್ ಬೈ CII ಆಫ್ COI ಇಂಟು CII ಆಫ್ ಟ್ರಾನ್ಸ್ಫರ್ ಆಫ್ ಫಂಡ್. COI ಅಂದರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, CII ಅಂದರೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್, CII ಕಾಸ್ಟ್ ಆಫ್ ಇನ್ಫ್ಲೇಷನ್ ಆಫ್ ಟ್ರಾನ್ಸ್ಫರ್ ಫಂಡ್. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಅಮೌಂಟ್ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆಲ್ಟ್ರೇಷನ್ ಆಫ್ 1995 and 96. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು ಯಾಕಂದರೆ ಬಿಫೋರ್ 2001 ಇದೆ. ಸೊ ನೆಕ್ಸ್ಟ್ 5,50,000 ಫಸ್ಟ್ ಫ್ಲೋರ್ 2008 and 9. ಸೊ 2008 and 9 ಇದೆ, ಅದನ್ನು ಬರ್ಕೊಳ್ಳೋಣ 2008 and 9 ಅಂತ ಡೇಟ್ ಹಾಕೋಣ. ಅಮೌಂಟ್ ಬಂದುಬಿಟ್ಟು 5,50,000 ಇದೆ. ಸೊ 5,50,000 ಬರ್ಕೊಳ್ಳೋಣ 5,50,000. ಸೊ ಡೇಟ್ ಬಂದುಬಿಟ್ಟು 2008 and 9. ಸೊ 2008 and 9 ಇರೋವಂಥದ್ದು 137 CII ರೇಟ್. ಸೊ ಹಾಕೋಣ 137 ರುಪೀಸ್. ಆ್ಯಂಡ್ ಟ್ರಾನ್ಸ್ಫರ್ ಆಗಿರೋದು 2022-23ಇಂದ ಸೇಮ್ ಬರುತ್ತೆ 331. ಸೊ ಹಾಕೋಣ 5,50,000 ಡಿವೈಡೆಡ್ ಬೈ 137 ಇಂಟು 331. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 13,28,832 ಬರುತ್ತೆ. ಹಾಕೋಣ 13,28,832. ಸೊ ನೆಕ್ಸ್ಟ್ ಇನ್ನೂ ಒಂದು ಹೇಳಿದ್ದಾರೆ CII, ಅದು ಡೇಟ್ ಬಂದುಬಿಟ್ಟು 2022 ಇಂಪ್ರೂವ್ಮೆಂಟ್ ಕನ್ಸ್ಟ್ರಕ್ಷನ್ ಆಫ್ ಸೆಕೆಂಡ್ ಫ್ಲೋರ್. ಹಾಕೋಣ 22ಗೆ 22-23. ದಟ್ ಈಸ್ ಸೇಮ್ ಫಾರ್ಮುಲಾ. ಅಮೌಂಟ್ ಬಂದುಬಿಟ್ಟು 12,50,000 ಹೇಳಿದ್ದಾರೆ. ಹಾಕೋಣ 12,50,000 ಡಿವೈಡೆಡ್ ಬೈ 331 ಇಂಟು 331. ಯಾಕಂದರೆ 22-23 ಇಸ್ ದ ಡಿನಾಮಿನೇಟರ್ ಅಂದರೆ ಮಲ್ಟಿಪ್ಲಿಕೇಶನ್ ನಂಬರ್ 331. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12,50,000 ಡಿವೈಡೆಡ್ ಬೈ 331 ಇಂಟು 331. ದಟ್ ಈಸ್ ಸೇಮ್ ಅಮೌಂಟ್ ಬರುತ್ತೆ 12,50,000. ಓಕೆ ದೆನ್. ಸೊ ಇವಾಗ ಇದಿಷ್ಟನ್ನು ಕೂಡ ಮೈನಸ್ ಮಾಡ್ಕೊಳ್ತಾ ಬರಬೇಕು ನಾವು. ಸೊ ಇದಿಷ್ಟು ಟೋಟಲ್ ಮಾಡಿ ಒಂದು ಅಮೌಂಟ್ ಬರುತ್ತೆ, ಆ ಅಮೌಂಟ್ನ ಮೈನಸ್ ಮಾಡ್ಕೊಳ್ಳೋಣ. 49,65,000 ಪ್ಲಸ್ 13,28,832 ಪ್ಲಸ್ 12,50,000. ಸೊ 75,43,832 ರುಪೀಸ್. ಸೊ ಇದಿಷ್ಟನ್ನ ಆ್ಯಡ್ ಮಾಡಿಕೊಟ್ರೆ ಅಮೌಂಟು. ಸೊ ಇವಾಗ ಇದನ್ನು ಲೆಸ್ ಮಾಡ್ಕೊಳ್ತಾ ಹೋಗೋಣ. ಮೈನಸ್ 87,30,000 ಮಾಡ್ಕೊಂಡ್ರೆ ನಮಗೆ 11,86,000
168 rupees ಬರ್ತಾ ಹೋಗುತ್ತೆ. ಸೊ ಇದೊಂದು ಗ್ರಾಸ್ ಟೋಟಲ್. ಓಕೆ, ಗ್ರಾಸ್ ಟೋಟಲ್. ಸೊ ಇದಕ್ಕೆ ನಾವು ಎಕ್ಸೆಂಪ್ಷನ್ಸ್ನ ಕೊಡ್ತಾ ಹೋಗಬೇಕು. ಮೈನಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54, ದಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಕನ್ಸ್ಟ್ರಕ್ಷನ್ ಹೌಸ್ ಎಷ್ಟು ಅಮೌಂಟಿಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ ಅಂದರೆ 5 lakh rupees ಹೇಳಿದ್ದಾರೆ. ಸೊ ಆ 5 lakh rupeesನ ಎಕ್ಸಂಪ್ಷನ್ ಮಾಡೋಣ. ಸೊ 11 lakhಲ್ಲಿ 5 lakh ಹೋದರೆ 6,86,168. ದಿಸ್ ಈಸ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಸೊ ಇದಿಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 4 marks ಸ್ಕೋರ್ ಆಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.